सूनु सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ನನ್ನ ಅಧ್ಯಾತ್ಮ ಬಂಧುಗಳೇ, ಭೀಮಸೇನನ ಬದುಕಿನ ಕೆಲವು ಘಟನೆಗಳನ್ನು ನಾವು ನಿನ್ನೆ ಮೊನ್ನೆ ಎಲ್ಲ ನೋಡಿದೆವು. ಒಂದು ರೋಚಕವಾದಂಥ ಕಥೆ ಭೀಮಸೇನನ ಬಗ್ಗೆ ಮಹಾಭಾರತದಲ್ಲಿ ದಾಖಲಾಗಿದೆ. ಆತನ ಸಮಯ ಪ್ರಜ್ಞೆ, ಆತನ ವಿದ್ವತ್ತೆ, ಅದಕ್ಕೆ ಸಾಕ್ಷಿಯಾಗಿ ನಿಲ್ಲುವಂಥ ಒಂದು ಘಟನೆ, ಒಂದು ಕಥೆ, ತುಂಬ ರೋಚಕವಾದ ಕಥೆ. ಮತ್ತು ಪ್ರಾಯ ಭೀಮಸೇನನ ಸಮಯ ಪ್ರಜ್ಞೆ ಅದೆಲ್ಲಕ್ಕಿಂತಲೂ ಭೀಮಸೇನ ಒಂದು ಮಾತು ಹೇಳ್ತಾನೆ, ಜಗತ್ತಿನ ಎಲ್ಲ ರೋಗಗಳು ದೈಹಿಕವಾದ ರೋಗ ಮತ್ತು ಮಾನಸಿಕ ರೋಗ ಅಂತ ಹಿಂದೆ ಇವತ್ತಿಗೂ ವಿಭಾಗ ಮಾಡ್ತಾರೆ. ಮನೋರೋಗ ತಜ್ಞರು ಅಂತ ನಾವು ಬೋರ್ಡ್ ಹಾಕ್ತಾರೆ ಡಾಕ್ಟ್ರು. ಅವರು ಸೈಕೋಥೆರಪಿ ಮಾಡೋರು, ಸೈಕಾಲಜಿಸ್ಟ್. ಅಂದ ಸೈಕೋ ಎನಾಲಿಸಿಸ್ ಬೇರೆ, ಫಿಸಿಯೋಥೆರಪಿ ಬೇರೆ, ಸೈಕೋಥೆರಪಿ ಬೇರೆ, ಮನೋರೋಗ ತಜ್ಞರು ಅಂತ. ಆದರೆ ಬಹಳ ಹಿಂದೆ, ಇವತ್ತು ಕೂಡ ಇದು ಸತ್ಯ ಮತ್ತು ಎಲ್ಲರೂ ಒಪ್ಪತಕ್ಕಂಥ ಮಾತು, ಪ್ರಪಂಚದ ಎಲ್ಲ ಕಾಯಿಲೆಗಳು, ಆಲ್ ದ ಡಿಸೀಸಸ್ ಆರ್ ಬೇಸಿಕಲಿ ಸೈಕಲಾಜಿಕಲ್ ಅಂತ ಭೀಮಸೇನ ಹೇಳಿಕೆ. ಅದು ಮನೋರೋಗವೇ, ದೇಹದಲ್ಲಿರುವ ರೋಗವನ್ನು ಮನಸ್ಸಿನ ಮೂಲಕ ನಿಯಂತ್ರಣ ಮಾಡಬಹುದು. ಅದರಿಂದ ಸೈಕೋಥೆರಪಿ ಕ್ಯಾನ್ ಕ್ಯೂರ್ ಎನಿ ಕೈಂಡ್ ಆಫ್ ಡಿಸೀಸ್. ನೀವು ಎಲ್ಲ ದೈಹಿಕ ರೋಗಗಳನ್ನು ಇದನ್ನು ಮೊದಲು ಘೋಷಣೆ ಮಾಡಿದವ ಭೀಮಸೇನ. ಅದರಿಂದ ಅವನು ಬಹಳ ದೊಡ್ಡ ಮನಃಶಾಸ್ತ್ರಜ್ಞ. ಅದಕ್ಕೊಂದು ಕಾರಣ ಇದೆ. ನಮ್ಮ ಮನಸ್ಸು ಉಂಟಲ್ಲ, ಮನಸ್ಸು ಅನ್ನೋದು ಒಂದು ಒಳಗಿನ ಅಂತಃಕರಣದ ಒಂದು ಪದರು ಅಷ್ಟೇ. ಮನಸ್ಸು ಅಂದರೆ ನಾವು ಅದನ್ನು ಇವತ್ತು ಮಕ್ಕಳು ಮೈಂಡು ಅಂತ ಶಾಲೆಯಲ್ಲಿ ಹೇಳಿಕೊಡ್ತಾರೆ ಇಂಗ್ಲೀಷ್ನಲ್ಲಿ. ಮೈಂಡ್ ಅನ್ನೋದು ಒಂದು ಒಳಗಿನ ಫಂಕ್ಷನಿಂಗ್ ಸೆಂಟರ್ಗಳಲ್ಲಿ ಒಂದು ಭಾಗ ಅಷ್ಟೇ ಅದು. ಯಾಕೆಂದರೆ ಮೈಂಡಿನ ಕೆಲಸ ಏನು ಅಂದರೆ ಒಂದು ವಸ್ತುವನ್ನು ನೋಡುವುದು, ಬಯಸುವುದು ಮತ್ತು ಬೇಕೋ ಬೇಡವೋ ತೀರ್ಮಾನ ಮಾಡದೆ ಗೊಂದಲಗೆಡಿಸುವುದು, ಡಿಸೈರ್ ಆ್ಯಂಡ್ ಕನ್ಫ್ಯೂಷನ್. ಇದು ಮನಸ್ಸಿನ ಕೆಲಸ, ಅದು ತೀರ್ಮಾನ ಮಾಡುವುದಿಲ್ಲ. ಇವಾಗ ನೋಡಿ, ಒಂದು ಅಂಗಡಿ ಹೋಗ್ತದೆ ಮಗು, ಅದನ್ನು ನೋಡುತ್ತೆ, ಅಲ್ಲಿರುವ ಎಲ್ಲ ಚಾಕ್ಲೇಟು ಬೇಕು, ಪೆಪ್ಪರ್ಮೆಂಟು ಬೇಕು, ಅಲ್ಲಿ ಗೊಂಬೆ ಎಲ್ಲ ಬೇಕು, ಅದರ ಯಾವುದೋ ಬೇಕು ಆಯ್ಕೆ ಮಾಡೋದಿಲ್ಲ. ಇದು ಯಾಕೆಂದರೆ ಮಕ್ಕಳಿಗೆ ಮನಸ್ಸಿದೆ, ಬುದ್ಧಿ ಇಲ್ಲ ಅಂತ. ಅದರ ಅರ್ಥ ಮಕ್ಕಳಿಗೆ ಇಲ್ಲ, ಹೌದು, ದೊಡ್ಡವರಿಗೆ ಇದೆ ಅಂತ ಅರ್ಥ ಅಲ್ಲ. ಬಹಳ ಜನ ದೊಡ್ಡವರಿಗೂ ಇರೋಲ್ಲ, ಆದರೆ ಇಲ್ಲ ಅನ್ನೋದು ಗೊತ್ತಿರೋದಿಲ್ಲ ಅವ್ರಿಗೆ ಅಷ್ಟೇ. ಬಹಳ ಜನ ದೊಡ್ಡವರಿಗೆ ಬುದ್ಧಿ ಇರೋಲ್ಲ, ಬುದ್ಧಿ ಇಲ್ಲ ಅನ್ನೋದು ಗೊತ್ತಿರೋದಿಲ್ಲ. ಸಾವಿರ ಪ್ರಾಯ ಮಕ್ಕಳಿಗೆ ಗೊತ್ತಿರುತ್ತೆ ತಮಗೆ ಬುದ್ಧಿ ಇಲ್ಲ, ದೊಡ್ಡವ್ರದ್ದು ಕೇಳಬೇಕು. ದೊಡ್ಡವರಿಗೆ ಅದು ಗೊತ್ತಿರೋಲ್ಲ. ಅಂದರೆ ಬುದ್ಧಿ ಇಲ್ಲ, ಮನಸ್ಸಿರ್ತದೆ. ಅದರಿಂದ ಮಕ್ಕಳಿಗೆ ಎಲ್ಲವೂ ನೋಡಿದ್ರೆ ಬೇಕು ಅನಿಸುತ್ತೆ. ಆದರೆ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡುವಂದರೆ ದೇ ಕಾಂಟ್. ಯಾಕೆಂದರೆ ಮನಸ್ಸಿನ ಫಂಕ್ಷನಿಂಗ್ ಅಷ್ಟೇ, ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ. ಬಯಸೋದು ಯಾವುದು ಬೇಕು ಅಂತ ಕೇಳಿದಾಗ ಗೊಂದಲಕ್ಕೊಳಗ, ನನಗೆ ಗೊತ್ತಿಲ್ಲ. ಮನಸ್ಸು ಡಿಸಿಷನ್ ಕೊಡದೆ ಸುಮ್ಮನೆ ವಿಡ್ರಾ ಮಾಡಿ ಕೂತು ಬಿಡ್ತದೆ. ಅದರ ನಂತರ ಮೈಂಡಿನ ನಂತರ ಇನ್ನೊಂದು ಫ್ಯಾಕಲ್ಟಿ ಇದೆ ಒಳಗೆ, ಇಂಟೆಲೆಕ್ಟ್. ಅದನ್ನು ಬುದ್ಧಿ ಅಂತಾರೆ ನಮ್ಮಲ್ಲಿ. ಅದು ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ತೀರ್ಮಾನ ಮಾಡುತ್ತೆ. ಸೊ ಆ ಬುದ್ಧಿ ಇಲ್ಲದೆ ಇದ್ದರೆ ತೀರ್ಮಾನ ಇಲ್ಲ, ಬರೀ ಗೊಂದಲ, ಆಸೆಗಳು ಮತ್ತು ಗೊಂದಲಗಳು. ಇದು ಮನಸ್ಸಿನ ಫಂಕ್ಷನಿಂಗ್. ಆ ಗೊಂದಲದಲ್ಲಿ ಯಾವುದೋ ಒಂದನ್ನು ಆಯ್ಕೆ ಮಾಡಿ ಇದು ಅದು ಸರಿ ಇರ್ಬೋದು, ತಪ್ಪಿರ್ಬೋದು, ದ್ಯಾಟ್ ಈಸ್ ಡಿಫರೆಂಟ್. ಇದು ಬೇಕು ಇದು ಬೇಡ ಅಂತ ತೀರ್ಮಾನ ಮಾಡುವಂಥದ್ದು ಬುದ್ಧಿ. ಮೂರನೇ ಫ್ಯಾಕಲ್ಟಿ ಇದೆ ಒಳಗೆ,
ಏನು ಅಂದರೆ ಅದಕ್ಕೆ ಅಹಂಕಾರ ಅಂತ ಹೆಸರು. ಮನಸ್ಸು, ಬುದ್ಧಿ, ಅಹಂಕಾರ ಅಂತ. ಅಹಂಕಾರ ಅಂದರೆ ಕನ್ನಡದ ಅಹಂಕಾರ ಅಲ್ಲ, ಅವನಿಗೆ ಭಾರಿ ಅಹಂಕಾರ ಅಂತಾರೆ. ಅಂದರೆ ಈಗೋ ಅಲ್ಲ. ಅಹಂಕಾರ ಅಂದರೆ ಅವೇರ್ನೆಸ್ ಆಫ್ ದ ಸೆಲ್ಫ್. ನಾನು ಅನ್ನುವ ಪ್ರಜ್ಞೆ, ಅದು ಅಹಂಕಾರ ಅಲ್ಲ. ನಾನು ತಮ್ಮ ವಿಧೇಯ ಶಿಷ್ಯ, ಇಲ್ಲಿಯೂ ನಾನು ಉಂಟು, ಅಲ್ಲಿ ಅಹಂಕಾರ ಇಲ್ಲ. ಅದರಿಂದ ನಾನು ಅನ್ನುವ ಎಚ್ಚರ, ಅದು ಅಹಂಕಾರ ಅಂತ. ಅದು ಇಲ್ಲದೇ ಇದ್ದರೆ ನೋಡಿ, ಇವಾಗ ನಾವು ಎಲ್ಲ ಇಲ್ಲಿ ಬಂದು ಕೂತಿದ್ದೇವೆ, ನಾನು ಮಾತಾಡ್ತಾ ಇದ್ದೇನೆ, ತಾವು ಕೇಳ್ತಾ ಇದ್ದೀರಿ. ಆದರೆ ಇದರಲ್ಲಿ ಇಲ್ಲಿ ಮಾತು ನಡೀತಾ ಇದೆ, ಕೇಳುವ ಕ್ರಿಯೆ ನಡೀತಾ ಇದೆ. ಆದರೆ ಮಾತಿದೆ, ಕೇಳುವ ಕ್ರಿಯೆ ಇದೆ. ಯಾರು ಹೇಳುವುದು ಯಾರು ಕೇಳುವುದು ಅಂತ ಗೊತ್ತಾಗಬೇಕಾದ್ರೆ ನಾನು ಹೇಳುತ್ತೇನೆ, ನಾನು ಕೇಳುತ್ತೇನೆ, ಇದು ಸೇರಬೇಕು. ಈ ನಾನು ಅನ್ನೋದು ಸೇರದೇ ಇದ್ದರೆ ಆ ಹೊರಗಿನ ವಸ್ತುಗಳಿಗೂ ನನಗೂ ಕಾಂಟ್ಯಾಕ್ಟ್ ಆಗೋದು. ರಿಲೇಷನ್ಶಿಪ್ ಬಿಟ್ವೀನ್ ದ ಎಕ್ಸ್ಟರ್ನಲ್ ವರ್ಲ್ಡ್ ವಿತ್ ಮೀ ಈಸ್ ಥ್ರೂ ಅಹಂ. ನಾನು ನೋಡಿದೆ, ನಾನು ಕೇಳಿದೆ, ನಾನು ಮಾಡಿದೆ, ನನ್ನಿಂದ ಆಯಿತು, ನನಗೆ ಬೇಕು, ಏನು ಹೇಳೋದು ಒಳಗಿನ ಅಂತರಾತ್ಮಕ್ಕೂ ಹೊರಗಿನ ಪ್ರಪಂಚಕ್ಕೂ ರಿಲೇಷನ್ಶಿಪ್ ಅನ್ನು ಎಸ್ಟಾಬ್ಲಿಷ್ ಮಾಡುತ್ತೆ. ಇದಕ್ಕೆ ಅಹಂಕಾರ ಅಂತ ಹೆಸರು. ಹಾಗಾದರೆ ವಸ್ತುವಿನ ಸಂಗತಿ ನೋಡಿದೆವು, ಬಯಸಿದೆವು, ಇಂಥದ್ದು ಬೇಕು ಅಂತ ತೀರ್ಮಾನ ಮಾಡಿದೆವು, ಅದು ನನ್ನದು ಆಯಿತು. ಇಷ್ಟು 3 ಫಂಕ್ಷನಿಂಗ್ ಆಯಿತು. ಇದರ ಒಳಗೆ ಈಗ ಮನಸ್ಸು, ಬುದ್ಧಿ, ಅಹಂಕಾರ ಆದಮೇಲೆ 4ನೇದು ಒಂದಿದೆ. ಅದಕ್ಕೆ ಸುಪ್ತ ಪ್ರಜ್ಞೆ ಅಂತಾರೆ ಅಥವಾ ಚಿತ್ತ ಅಂತಾರೆ. ಯಾಕೆಂದ್ರೆ ನೋಡಿ, ಇವಾಗ ನಾವು ಇಷ್ಟೇ ಇದ್ದರೆ ಮನುಷ್ಯ ಬೆಳೆಯೋದೇ ಸಾಧ್ಯ ಇಲ್ಲ. ಇವತ್ತು ಇಲ್ಲಿ ನೋಡ್ತೇವೆ, ಕಾಣ್ತದೆ, ಹೋದ ಮೇಲೆ ನೋಡಿದ್ದು ನೆನಪಿಲ್ಲ ಆದರೆ ಏನು ಉಪಯೋಗ? ಇಲ್ಲಿ ಕೂತು ಕೇಳ್ತೇವೆ, ಕೇಳುವಾಗ ಅರ್ಥ ಆಗುತ್ತೆ, ಮತ್ತೆ ಫ್ಯೂಚರ್ನಲ್ಲಿ ಕೇಳಿದ್ದು ನೆನಪಿಲ್ಲ ಆದರೆ ನಮಗೆ ಬೇಕಾಗಿರೋದು ಪಾಸ್ಟಿನ ಮೆಮೊರಿ. ಮನುಷ್ಯ ಬೆಳೆಯೋದೇ ಆ ಹಿಂದಿನ ನೆನಪುಗಳಿಂದ. ನೆನಪಿಲ್ಲದೆ ಇದ್ದರೆ ನೋಡುವಾಗ ಕಾಣುತ್ತೆ, ಮತ್ತೆ ಗೊತ್ತಿಲ್ಲ, ಕೇಳುವಾಗ ಕೇಳುತ್ತೆ, ಮತ್ತೆ ಗೊತ್ತಿಲ್ಲ. ಹಾಗಾದರೆ ಮನುಷ್ಯನು ಬೆಳೆಯೋದೇ ಸಾಧ್ಯ ಇಲ್ಲ. ಅದರಿಂದ ಕೇಳಿದ್ದನ್ನು ನೋಡಿದ್ದನ್ನು ನೆನಪಿಟ್ಟುಕೊಂಡು ನಿನ್ನೆ ಹೀಗೆ ಕೇಳಿದ್ದೆ, ಮೊನ್ನೆ ಇದನ್ನು ನೋಡಿದ್ದೆ, ಅದು ಹೀಗಿತ್ತು, ಇದು ಹೀಗಿತ್ತು, ಅದರಿಂದ ಇದು ಹೀಗೆ. ಸೊ ಆ ಸೈಂಟಿಫಿಕ್ ಕನ್ಕ್ಲೂಷನ್ ಮತ್ತು ಅಡ್ವಾನ್ಸ್ಮೆಂಟು ಸಾಧ್ಯ ಆಗುವುದು ಒಳಗಿನ ಆ ಮೆಮೊರಿ ಶೆಲ್ಲಿನಿಂದ. ಅದು ಇಲ್ಲದೇ ಇದ್ದರೆ ಮನುಷ್ಯ ಬೆಳೀತಲೇ ಇರಲಿಲ್ಲ. ಕಲ್ಲು ಮುಳ್ಳುಗಳ ಹಾಗೆ, ಮರಗಳ ಹಾಗೆಯೇ ಮನುಷ್ಯ ಕೂಡ. ಮನುಷ್ಯನಿಗೆ ಪಾಸ್ಟಿನ ಬಗ್ಗೆ ಅರಿವಿದೆ. ನಾವು ಕಂಡದ್ದನ್ನು ಕೇಳಿದ್ದನ್ನು ಒಳಗೆ ರೆಕಾರ್ಡ್ ಮಾಡಿ ಇಟ್ಟುಕೊಂಡು ಅದನ್ನು ಬೇಕಾದಾಗ ಸ್ವಿಚ್ ಆನ್ ಮಾಡಿ ನಾವು ರಿಕಲೆಕ್ಟ್ ಮಾಡ್ತೇವೆ. ಆ ಫಂಕ್ಷನಿಂಗ್ ಸೆಂಟರಿಗೆ ಚಿತ್ತ ಅಂತ ಹೆಸರು. ಮನಸ್ಸು, ಬುದ್ಧಿ, ಅಹಂಕಾರ, 4ನೇದು ಚಿತ್ತ. ಇದನ್ನೇ ಸುಪ್ತ ಪ್ರಜ್ಞೆ ಅಂತ. ಅದು ಮಲಕೊಂಡಿರುತ್ತೆ, ಎಚ್ಚರಿಸಬೇಕಾಗತ್ತೆ ನಾವು. ಈ ಚಿತ್ತ ಎಕ್ಸ್ಪ್ಯಾನ್ಷನ್ಗೊಳ್ಳುತ್ತೆ ಒಮ್ಮೆ. ಈಗ ನೀವು ಕೆಲವರಿಗೆ ಅಕಸ್ಮಾತ್ತಾಗಿ ಹಿಂದಿನ ಜನ್ಮದ ನೆನಪು ಬಂತು ಅಂತ ಇಟ್ಟುಕೊಳ್ಳಿ, ಅದು ನೆನಪಿನ ವಿಸ್ತಾರ. ನಮಗೆ ಎಷ್ಟು ನೆನಪಿರುತ್ತೆ? ಬಹಳ ಅಂದರೆ ಬಾಲ್ಯದ ಕೆಲವು ಘಟನೆಗಳು. ಇನ್ನೂ ಕೆಳಕ್ಕೆ ಹೋದ್ರೆ ನಾವು ಸಣ್ಣ ಮಗುವಾಗಿದ್ದಾಗ ಒಂದು ನೆನಪಿರೋದಿಲ್ಲ. ಆದರೆ ಅದಕ್ಕಿಂತ ಹಿಂದೆ ಹೋದರೆ ನೀವು ಪೂರ್ವಜನ್ಮದ ನೆನಪು ಬಂದರೆ ಅದು ದ ಎಕ್ಸ್ಪ್ಯಾನ್ಷನ್ ಆಫ್ ಚಿತ್ತ, ದಟ್ ಈಸ್ ಕಾಲ್ಡ್ ಚೇತನ. ಅದೇ ಚಿತ್ತದ ವಿಸ್ತಾರ ಚೇತನ. ಹೀಗೆ ಒಳಗಿನಿಂದ 5 ಫ್ಯಾಕಲ್ಟಿಗಳಿವೆ. ಆ ಚೇತನ ಉಂಟಲ್ಲ, ಅದು ಆಲ್ಮೋಸ್ಟ್ ಲಾಕ್ಡ್, ಫಂಕ್ಷನ್ ಮಾಡ್ತಾ ಇಲ್ಲ ಯಾರಲ್ಲಿ, ಅದು ಲಾಕ್ ಆಗಿರುತ್ತೆ. ನೆನಪಿನ ಕೋಶ ಉಂಟಲ್ಲ, ಮೆಮೊರಿ ಶೆಲ್ಲು, ಅದು ಸ್ವಲ್ಪ ಕೆಲಸ ಮಾಡ್ತಾ ಇದೆ. ಆ ಚೇತನ ಕೆಲಸನೇ ಮಾಡ್ತಾ ಇಲ್ಲ. ಅದು ಜ್ಞಾನಿಗಳು, ತಪಸ್ವಿಗಳು, ಯೋಗ ಸಿದ್ಧರು ಅದನ್ನು ಉಪಯೋಗಿಸ್ಕೊಳ್ತಾರೆ, ಉಳಿದವರಿಗೆ ಅದು ಕೆಲಸ ಮಾಡ್ತಾ ಇಲ್ಲ. ಈ 5 ಅಂತಃಕರಣಗಳು ಇವು ಒಳಗಿನಿಂದ ಕೆಲಸ ಮಾಡತಕ್ಕಂಥ. ಅದನ್ನ ಬರೇ ಮನಸ್ಸು ಅಷ್ಟೇ ಅಲ್ಲ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ. ನಮ್ಮ ಹಿಂದಿನ ನೆನಪುಗಳು ಎಲ್ಲವೂ ಒಳಗಿದೆ. ಅದು ನಮಗೆ ಅದರ ಸ್ವಿಚ್ ಗೊತ್ತಿಲ್ಲ, ಆನ್ ಮಾಡೋದು, ಆಪರೇಟ್ ಮಾಡೋದು ಹೇಗೆ ಎಂದು ಗೊತ್ತಿಲ್ಲ ಅಷ್ಟೇ. ಪ್ರತಿಯೊಬ್ಬರ ಹತ್ರವೂ ಇದೆ ನಮ್ಮ ಪಾಸ್ಟ್ ಟೆನ್ಸ್ನ ನೆನಪುಗಳು. ಆದರೆ ಆ ಪಾಸ್ಟ್ ಮೆಮೊರೀಸನ್ನು ಹೇಗೆ ಆಪರೇಟ್ ಮಾಡೋದು ಅದನ್ನು ಗೊತ್ತಿಲ್ಲ. ಇದು 5. ಇದರಲ್ಲಿ ಆ ಕೊನೆಯ 2 ಹೇಳಿದನಲ್ಲ, ಚಿತ್ತ ಮತ್ತು ಚೇತನ, ನೆನಪು, ಇದರ ದೇವತೆ ಯಾರು ಗೊತ್ತುಂಟ? ವಾಯುದೇವರು. ವಾಯುದೇವರು ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ನಮಗೆ ಈ ನೆನಪು ಶಕ್ತಿ ಕೊಡ್ತಕ್ಕವರು ವಾಯುದೇವರು. ವಾಯುದೇವರ ಅವತಾರ, ಪುರುಷರಾಗಿರ್ತಕ್ಕಂಥ 3 ಅವತಾರಗಳು. ಆದ್ದರಿಂದ ಭೀಮಸೇನನು ನಮ್ಮ ಚಿತ್ತದ ದೇವತೆ, ಸ್ಮರಣ ಶಕ್ತಿಯ ದೇವತೆ. ಹಾಗಾಗಿ ಎಲ್ಲ ನೆನಪಿದೆ ಅವನಿಗೆ. ಅವನು ಯಾಕಂದರೆ ಮನಸ್ಸಿನ ಅಭಿಮಾನ ದೇವತೆ. ಅವನು ಸೈಕ್ಯಾಟ್ರಿಸ್ಟ್ ಆಗುವುದೇನು ಆಶ್ಚರ್ಯ ಅಲ್ಲ, ಚಿತ್ತದ ದೇವತೆ. ಅಂಥ ಭೀಮಸೇನ ಒಂದು ಸರ್ತಿ ರಾಜ್ಯ ಸಿಕ್ಕಿದೆ, ಕೂತಿದ್ದಾರೆ ಎಲ್ಲ ಪಾಂಡವರು. ವಿದುರ ಇದ್ದ, ಅವನು ಆಗಾಗ ಪಾಂಡವರ ಜೊತೆಗೆ ಬಂದಿರ್ತಿದ್ದ. ಇಲ್ಲಾದರೆ ಅವನು 2 ಕೆಲಸ. ಅವನು ತುಂಬ ವಿರಕ್ತಿ.
ರಾಜ್ಯಭಾರದಲ್ಲಿ ಆಸಕ್ತಿ ಇರಲಿಲ್ಲ ಅವನಿಗೆ. ನಿಜವಾಗಿ ಧರ್ಮರಾಜ ವಿದುರನ ಹತ್ರ ಕೇಳಿಕೊಂಡಿದ್ದ, ನೀವು ನಮ್ಮ ದೇಶದ, ನನ್ನ ಆಡಳಿತ ಕಾಲದಲ್ಲಿ ನೀವು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ. ಬಟ್ ವಿದುರ ಒಪ್ಕೊಳ್ಳಿಲ್ಲ. ನನಗೆ ಆಸಕ್ತಿ ಇಲ್ಲ, ನಾನು ಬಂದಾಗ ಇರ್ತೀನಿ, ನಿಮಗೆ ಸಲಹೆ ಕೊಡ್ತಾ ಇರ್ತೀನಿ, ನಾನು ಹೆಚ್ಚು ಕಾಲ ದೇಶ ಪರ್ಯಟನೆ ತೀರ್ಥ ಸಂಚಾರ ಮಾಡಿಕೊಂಡಿರ್ತೇನೆ ಅಂತ ಹೆಚ್ಚಾಗಿ ತೀರ್ಥಯಾತ್ರೆ ಮಾಡಿಕೊಂಡೇ ತನ್ನ ಬದುಕನ್ನು ಕಳೆದವನು. ಆದರೆ ಎಲ್ಲೋ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಬಂದು 1 ತಿಂಗಳು ಇವ್ರ ಜೊತೆಗೆ ಇದ್ದು ಹೋಗುವನು. ಹೀಗೆ ಒಮ್ಮೆ ವಿದುರ ಇದ್ದಾನೆ, ಪಾಂಡವರೆಲ್ಲ ಕೂತಿದ್ದಾರೆ. ಚರ್ಚೆ. ಏನು ಚರ್ಚೆ ಅಂದರೆ, ಈಗ ತ್ರಿವರ್ಗಗಳು ಅಂತ ಹೇಳ್ತಾರೆ, ಧರ್ಮ, ಅರ್ಥ, ಕಾಮ. ಧರ್ಮಶ್ರೇಷ್ಠವೋ, ಅರ್ಥಶ್ರೇಷ್ಠವೋ, ಕಾಮಶ್ರೇಷ್ಠವೋ ಅಂತ ಒಂದು ಚರ್ಚೆ. ಆಗ ಮೊದಲು ವಿದುರ ಅಲ್ಲಿ ಇರೋನು ಹಿರಿಯ ತಾನೆ, ಪಾಂಡವರಿಗೆಲ್ಲ ಚಿಕ್ಕಪ್ಪ. ಸರಿ, ವಿದುರ ನೀನು ಚಿಕ್ಕಪ್ಪ, ನಮಗೆ ನೀನು ಹಿರಿಯ, ನಿನ್ನ ಅಭಿಪ್ರಾಯ ಏನು? ವಿದುರ ಧರ್ಮದೇವತೆ ಅಲ್ವಾ, ಅವನು ಯಮನ ಅವತಾರ. ವಿದುರನು ಯಮನ ಅವತಾರ, ಧರ್ಮರಾಜನು ಯಮನ ಅವತಾರ, ಇಬ್ಬರು ಧರ್ಮದೇವತೆಗಳವರು. ಹಾಗಾಗಿ ವಿದುರ ಹೇಳ್ತಾನೆ, ಧರ್ಮಾರ್ಥ ಕಾಮಗಳಲ್ಲಿ ಧರ್ಮವೇ ಶ್ರೇಷ್ಠ. ಯಾಕೆಂದರೆ ಧರ್ಮದ ಪಂಚಾಂಗದ ಮೇಲೆ ಅರ್ಥ ಬೆಳಿಬೇಕು, ಧರ್ಮದ ಪಂಚಾಂಗದಲ್ಲಿ ಕಾಮ. ಧರ್ಮ ಅತೀತವಾಗಿ ನಾವು ಅರ್ಥಕಾಮಗಳನ್ನು ಬಳಸಿದರೆ, ಅಂದರೆ ನಮ್ಮ ಅರ್ಥ ಅಧಾರ್ಮಿಕವಾದ ಅರ್ಥ ಆಗಿದ್ದರೆ, ನಮ್ಮ ಕಾಮ ಧರ್ಮ ವಿರುದ್ಧ ಆಗಿದ್ದರೆ, ಅದರಿಂದ ಮನುಷ್ಯ ಅಧಪಾತ ಹೊಂತಾನೆ. ಅದರಿಂದ ಅರ್ಥಕಾಮಗಳಿಗೂ ಪಂಚಾಂಗ ಧರ್ಮ. ವೇದವ್ಯಾಸರೇ ಒಂದು ಕಡೆ ಘೋಷಣೆ ಮಾಡಿದ್ದಾರೆ, ಊರ್ಧ್ವಬಾಹು ವಿರೌಮ್ಯೇಶ. ನೋಡಿ ಅವರ ಮಾತು, ಊರ್ಧ್ವಬಾಹು ವಿರೌಮ್ಯೇಶ, ನಾನು ತೋಳೆತ್ತಿ ಸಾರ್ತಾ ಇದ್ದೇನೆ. ಅದ್ರ ಏನು ಉಪಯೋಗ? ನಾನು ಎಷ್ಟು ತೋಳೆತ್ತಿದ್ರೇನು, ಎಷ್ಟು ಕೂಗಿದ್ರೇನು? ನಚ ಕಶ್ಚಿತ್ ಶೃಣೋತಿಮೆ, ನನ್ನ ಮಾತನ್ನು ಯಾರೂ ಕಿವಿಗೊಟ್ಟು ಕೇಳ್ತಾ ಇಲ್ಲ. ನಾನು ಎಲ್ರಿಗೂ ಕೇಳಬೇಕು ಅಂತ ತೋಳೆತ್ತಿ ಸಾರ್ತಾ ಇದ್ದೇನೆ, ಒಬ್ಬರು ಅದನ್ನು ಕಿವಿಗೆ ಹಾಕೊಳ್ತಾ ಇಲ್ಲ. ಏನು ಹೇಳಿದ್ರಿ ನೀವು? ಧರ್ಮಾತ್ ಅರ್ಥಶ್ಚ ಕಾಮಶ್ಚ. ನಿಮಗೆ ದುಡ್ಡು ಬೇಕು ಅಂತಿದೆ, ನಿಮಗೆ ಕಾಮ ಬೇಕು. ಯು ವಾಂಟ್ ಮನಿ ಆ್ಯಂಡ್ ಯು ವಾಂಟ್ ಸೆಕ್ಸ್. ಅದು ಧರ್ಮದಿಂದ ಸಿಗುತ್ತೆ. ಯಾಕೆ ಧರ್ಮವನ್ನು ಬಿಟ್ಟು ಅದನ್ನು ಬಯಸ್ತಾ ಇದ್ದೀರಿ? ಧರ್ಮದಿಂದ ಅದನ್ನು ಪಡೆಯಿರಿ ಅಂತ ನಾನು ಹೇಳ್ತೇನೆ. ಸಖಿಮರ್ಥಂ ನ ಸೇವ್ಯತೆ. ಧರ್ಮ ಇದ್ದರೆ ಅರ್ಥ ಇದೆ, ಧರ್ಮ ಇದ್ದರೆ ಕಾಮ ಇದೆ. ಅದರಿಂದ ಧರ್ಮದ ದಾರಿಯಲ್ಲಿ ಸಾಗಿ ಅರ್ಥಮಕ ಕಾಮಗಳನ್ನು ಪಡೆಯಿರಿ ಅಂತ ನಾನು ಎಷ್ಟು ಹೇಳಿದ್ರು ಜನ ಧರ್ಮ ಬೇಡ, ಅರ್ಥ ಕಾಮವೇ ಬೇಕು ಅಂತಾರೆ. ನಾ ಏನು ಮಾಡಲಿ? ವ್ಯಾಸರು ಹೇಳಿ, ನಾನು ಎಷ್ಟು ಕೂಗಿ ಕೂಗಿ ಹೇಳಿದ್ರು ಯಾರೂ ಕಿವಿಗೆ ಹಾಕ್ಕೊಳ್ತಾ ಇಲ್ಲ ಅಂತ. ಅದೇ ಮಾತನ್ನ ವಿದುರ ಹೇಳಿದ. ಎಲ್ಲ ನಮ್ಮ ಬೆಳವಣಿಗೆಗೆ, ನಮ್ಮ ಆರ್ಥಿಕವಾದ ಬಯಕೆಗಳ ಪೂರೈಕೆಗೆ ಮೂಲ ಧರ್ಮ. ಧರ್ಮದಿಂದ ಅರ್ಥ ಸಂಚಯ, ಧರ್ಮದಿಂದ ಬಯಕೆಗಳ ಪೂರೈಕೆ. ಅಂದ್ರೆ ಅರ್ಥಕಾಮಗಳಿಗೂ ಮೂಲ ಧರ್ಮ. ಧರ್ಮವೇ ಶ್ರೇಷ್ಠ. ಧರ್ಮರಾಜನು ಒಪ್ಕೊಂಡು, ಯಾಕಂದ್ರೆ ಇಬ್ರು ಒಂದೇ ರೂಪ ಅದು. ಧರ್ಮರಾಜ ಹೇಳಿದ ನಿಜ, ಧರ್ಮವೇ ಶ್ರೇಷ್ಠ, ನನ್ನ ಅಭಿಪ್ರಾಯವೂ ಅದೇನು. ಆದರೆ ನಿಮ್ಮ ಅಭಿಪ್ರಾಯ ಹೇಳಲಿಕ್ಕೆ ನೀವು ಸ್ವತಂತ್ರರು. ಅರ್ಜುನ, ನಕುಲ, ಸಹದೇವ, ಭೀಮಸೇನ ನೀವೆಲ್ಲ ಇದ್ದೀರಲ್ಲಪ್ಪ, ನಿಮ್ಮ ಅಭಿಪ್ರಾಯ ಹೇಳ್ರಿ ಅಂತ. ಭೀಮಸೇನನ್ನ ಸುಮ್ಮನೆ ಕೂತಿದ್ದವನು, ಏನು ಮಾತಾಡಲಿಲ್ಲ. ಆಗಲೇ ನಿಮ್ದೆಲ್ಲ ನಿಮ್ಮ ಅಭಿಪ್ರಾಯ ಹೇಳ್ರಿ, ಆಮೇಲೆ ನೋಡೋಣ ಅಂತ. ಅರ್ಜುನ, ನಿನ್ನ ಅಭಿಪ್ರಾಯ ಏನು? ಒಂದು ಸಂಗತಿ ನೋಡಿ, ನಾವು ಯಾವುದನ್ನು ವಿಶೇಷವಾಗಿ ಅಧ್ಯಯನ ಮಾಡಿದ್ದೇವೋ ನಮ್ಮ ಅಭಿಪ್ರಾಯದಲ್ಲಿ ಅದಕ್ಕೆ ಒಂದು ಒತ್ತು ಇರುತ್ತದೆ. ಅರ್ಜುನ ಅರ್ಥಶಾಸ್ತ್ರಜ್ಞ, ಆ ಕಾಲದಲ್ಲೇ ಶ್ರೇಷ್ಠ ಇಕನಾಮಿಸ್ಟ್ ಆಗಿದ್ದ ಅರ್ಜುನ. ಇವನು ಹೇಗೆ ಧರ್ಮರಾಜ ಧರ್ಮಶಾಸ್ತ್ರಜ್ಞನೋ ಹಾಗೆ ಅವನ ಅರ್ಥಶಾಸ್ತ್ರಜ್ಞ, ಭಾರಿ ದೊಡ್ಡ ಇಕನಾಮಿಸ್ಟ್ ಅರ್ಜುನ. ಆದ್ದರಿಂದ ಅರ್ಜುನ ಹೇಳಿದ, ನನ್ನ ಅಭಿಪ್ರಾಯ ಪ್ರಕಾರ ಧರ್ಮಕ್ಕಿಂತ ಅರ್ಥವೇ ಶ್ರೇಷ್ಠ. ಅವನ ಸಬ್ಜೆಕ್ಟ್ ಅದು, ಅರ್ಥಶಾಸ್ತ್ರ ಅವನು ಓದಿದ ಸಬ್ಜೆಕ್ಟು. ಯಾಕೆಂದ್ರೆ ಅವನು ಲಾಜಿಕ್ ಹೇಳ್ತಾನೆ, ಲೋಕದಲ್ಲಿ ನೋಡಿ ನೀವು ಎಷ್ಟೇ ಧರ್ಮ ಮಾಡಿ, ಆದರೆ ನೀವು ಅರ್ಥ ಇಲ್ಲದ ಬಡವರಾಗಿದ್ದು ನಿಮ್ಮನ್ನು ಮೂಸುವವರಿಲ್ಲ. ಯಾರಲ್ಲಿ ದುಡ್ಡಿದೆ ಅವನವನು ಮನುಷ್ಯ ಅಂತ ಜನ ಕನ್ಸಿಡರ್ ಮಾಡ್ತಾರೆ. ಯಾರಲ್ಲಿ ದುಡ್ಡಿದೆ ಅವನನ್ನು ವಿದ್ಯೆ ಇದ್ರೂ ಮಾತಾಡಿಸೋಲ್ಲ, ದುಡ್ಡಿದ್ರೆ ಮಾತಾಡ್ಸ. ಬಂಧುಗಳು ಮಾತಾಡಿಸ್ಬೇಕು. ಅದರಿಂದ ದುಡ್ಡು ಇಲ್ಲದೆ ಇದ್ರೆ ನಮ್ಮ ಸಮಾಜದಲ್ಲಿ ಸ್ಥಾನವೇ ಇಲ್ಲ. ಯಸ್ಯಾರ್ಥಾಹ ಸಪಮಾನ್ ಲೋಕೆ ಯಸ್ಯಾರ್ಥಾಹ ಸಚ ಪಂಡಿತ. ದುಡ್ಡಿದ್ರೆ ದೊಡ್ಡ ವಿದ್ವಾಂಸ, ದೊಡ್ಡ ಶ್ರೀಮಂತ. ಆದರೆ ಅವನು ವಿದ್ಯೆ ಇಲ್ಲದೆ ಇದ್ರು ಯೂನಿವರ್ಸಿಟಿಯವರು ಕರೆದು ಡಾಕ್ಟರೇಟ್ ಕೊಡ್ತಾರೆ. ವಿದ್ವಾಂಸ ಆಗಿದ್ರೆ ಅವನಿಗೇನು ಡೊನೇಟ್, ನಮ್ಮ ಯೂನಿವರ್ಸಿಟಿಗೆ ಏನು ದುಡ್ಡು ಕೊಡ್ತಾರೆ? ಕೊಡೋಲ್ಲ, ಬೇಡ ಅವನು. ಹಾಗಾಗಿ ನಿಮ್ಮ ವಿದ್ಯೆಗೆ ಅಲ್ಲ ಡಾಕ್ಟರೇಟು, ದುಡ್ಡಿಗೆ ಡಾಕ್ಟರೇಟ್ ಅನ್ನೋ ಸ್ಥಿತಿ ಆವಾಗಲೇ ಇತ್ತು ನೋಡಿ. ಯಾರಿಗೆ ದುಡ್ಡಿದೆಯೋ ಅವನು ಪಂಡಿತ, ಯಾರಿಗೆ ದುಡ್ಡಿದೆಯೋ ಅವನು ಬಂಧು, ಯಾರಿಗೆ ದುಡ್ಡಿದೆಯೋ ಅವನು ಸಮಾಜದಲ್ಲಿ ದೊಡ್ಡವನು. ಅದರಿಂದ ದುಡ್ಡು ಇಲ್ಲದೆ ಇದ್ದರೆ ನೀವು ಧರ್ಮ ಮಾಡಿ ಉಪಯೋಗ ಇಲ್ಲ. ಇದು ಅರ್ಜುನನ ವಾದ. ಅಷ್ಟೇ ಅಲ್ಲ, ದುಡ್ಡು ಇಲ್ಲದೆ ಧರ್ಮ ಮಾಡುವುದು ಹೇಗೆ?
ನಿಮಗೊಂದು ಸಣ್ಣ ಹೋಮ ಮಾಡಬೇಕಾದ್ರೆ ಪುರೋಹಿತರು ಇಷ್ಟು ಕೊಡ್ತಾರೆ, ಅದಕ್ಕೆ 1,500 ರೂಪಾಯಿ ಖರ್ಚಾಗುತ್ತೆ ಅಂಗಡಿನ ಸಾಮಾನು. ನೀವು ಬಡವ ಆಗಿದ್ರೆ ಧರ್ಮ ಕೊಡಿ ಅಂತ ಹೇಳಬೇಕು, ಧರ್ಮ ಮಾಡ್ಲಿಕ್ಕೆ ಆಗೋಲ್ಲ. ಆದ್ರಿಂದ ಧರ್ಮಾಚರಣೆ ಮಾಡಬೇಕಾದ್ರೂ ದುಡ್ಡು ಬೇಕು. ದುಡ್ಡು ಧರ್ಮಕ್ಕೂ ಮೂಲ. ದುಡ್ಡಿಲ್ಲ ಅನ್ನೋನು ಧರ್ಮ ಮಾಡ್ಲಿಕ್ಕೂ ಆಗೋಲ್ಲ. ಆದ್ರಿಂದ ದುಡ್ಡು ಶ್ರೇಷ್ಠ. ಇಲ್ಲ ಆಯಿತು. ನಕುಲ ಸಹದೇವರು ಅರ್ಜುನ ಮಾತಿಗೆ ಬೆಂಬಲ ಕೊಟ್ಟರು. ಅಣ್ಣ ಹೇಳೋದು ನಿಜ. ಧರ್ಮಕ್ಕೆ ಬೆಂಬಲವಾಗಿ ಅರ್ಥಕ್ಕೆ ಬೆಂಬಲ ಧರ್ಮ ಅರ್ಥ ಇದೆರಡೂ ಬೇಕಪ್ಪ. ಯಾವ್ದು ಮುಖ್ಯ ಅಂತ ಹೇಳೋದು ಕಷ್ಟ ಅಂತ ಎಲ್ಲ ಆಯಿತು. ಭೀಮಸೇನ ಸುಮ್ಮನೆ ಕೂತಿದ್ದ. ಇಷ್ಟೆಲ್ಲ ನಕುಲ ಸಹದೇವರಾಯಿತು, ಧರ್ಮರಾಜ, ಅರ್ಜುನ ಎಲ್ಲ ಆಯಿತು. ವಿದುರ, ಕೃಷ್ಣ ಇರಲಿಲ್ಲ ಸಭೆಯಲ್ಲಿ. ಭೀಮಸೇನ, ನೀ ಏನಯ್ಯ ಸುಮ್ಮನೆ ಕೂತಿದ್ದಿ, ನಿನ್ನ ಅಭಿಪ್ರಾಯ ಏನು? ನನಗೆ ಬೇರೆ ಅಭಿಪ್ರಾಯ ಇದೆ, ಅದಕ್ಕೆ ನಿಮ್ದೆಲ್ಲ ಮುಗಿಲಿ ಅಂತ ಕೂತದ್ದು. ಏನು ಅಭಿಪ್ರಾಯ? ಅವನು ಹೇಳಿದ ನೋಡಿ, ಅವನು ದೊಡ್ಡ ಮನಃಶಾಸ್ತ್ರಜ್ಞ ಅಂತ ಇದಕ್ಕೆ ಹೇಳಿದ್ದು ನಾನು. ಭೀಮಸೇನ ಹೇಳ್ತಾನೆ, ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದದ್ದು ಧರ್ಮ ಅಲ್ಲ, ಅರ್ಥ ಅಲ್ಲ, ಕಾಮ ಅಂತ. ಇದು ಭೀಮಸೇನ ಮಹಾಭಾರತದಲ್ಲಿ ಬಹಳ ಸುಂದರವಾಗಿದೆ. ಜಗತ್ತಿನಲ್ಲಿ ಪುರುಷಾರ್ಥಗಳಲ್ಲಿ ಶ್ರೇಷ್ಠವಾದದ್ದು ಕಾಮ. ಕಾಮ ಅಂದ್ರೆ ಸೆಕ್ಸ್ ಒಂದೇ ಅಲ್ಲ, ಕಾಮ ಅಂದ್ರೆ ಬಯಕೆ, ಆಸೆ, ಡಿಸೈರ್. ಸೆಕ್ಸ್ ಅನ್ನೋದು ಅದರ ಒಂದು ಮುಖ ಅಷ್ಟೇ. ಕಾಮ ಅಂದ್ರೆ ಬರೀ ಸೆಕ್ಸ್ ಅಲ್ಲ, ಕಾಮ ಅಂದ್ರೆ ಡಿಸೈರ್. ಭೀಮಸೇನ ಹೇಳ್ತಾನೆ, ಮನುಷ್ಯನಿಗೆ ಕಾಮ ಬೇಕಯ್ಯ. ಯಾಕೆಂದ್ರೆ ಅಲ್ಲ, ದುಡ್ಡಿದ್ದ ಒಳ್ಳೆ ಧರ್ಮ ಮಾಡ್ತಾನ. ನೀವೇ ಅರ್ಜುನ ಹೇಳಿದ ಧರ್ಮ ಮಾಡ್ಬೇಕಾದ್ರೆ ದುಡ್ಡು ಬೇಕು ಅಂತ. ದುಡ್ಡಿದ್ದದನ್ನು ಧರ್ಮಕ್ಕೆ ಖರ್ಚು ಮಾಡಬೇಕು ಅನ್ನುವ ಕಾಮನೆ ಬೇಕಲ್ಲ ಅವನಿಗೆ. ದುಡ್ಡನ್ನ ಧರ್ಮ ಕಾರ್ಯಕ್ಕೆ ಬಳಸಬೇಕು ಅನ್ನೋ ಡಿಸೈರ್ ಇಲ್ಲದೆ ಇದ್ರೆ ಅವನು ಒಂದಕ್ಕೆ ಲಾಟ್ರಿಗೋ ಇನ್ನೊಂದಕ್ಕೋ ಮಾಡಿ ಕಳ್ಕೋಬಹುದು. ಅದರಿಂದ ದುಡ್ಡು ಇದ್ರೂ ಕೂಡ ಅದನ್ನು ಧರ್ಮಕ್ಕೋಸ್ಕರ ಬಳಸಬೇಕು ಅನ್ನುವ ಕಾಮನೆ ಇಲ್ಲದೆ ಇದ್ದರೆ ದುಡ್ಡು ಉಪಯೋಗ ಆಗೋಲ್ಲ. ದುಡ್ಡು ಧರ್ಮ ಮಾಡಬೇಕು ಅನ್ನೋದು ಒಂದು ಕಾಮನೆ, ದುಡ್ಡನ್ನು ಧರ್ಮಕ್ಕೆ ಬಳಸಬೇಕು ಅನ್ನೋದು ಒಂದು ಕಾಮನೆ. ಕಾಮನೆ ಇಲ್ಲದೆ ಅವನು ಹೇಳ್ತಾನೆ, ಯಾರಿಗೆ ಕಾಮನೆ ಇಲ್ಲವೋ ಅವನು ಬದುಕ್ತಾ ಇಲ್ಲ. ಯಾಕಂದ್ರೆ ಬದುಕುವುದು ಅಂದ್ರೆ ಒಂದಲ್ಲ ಒಂದು ಬಯಸುವುದು. ಅವನು ಬಯಸ್ತಾ ಇಲ್ಲ ಅಂದ್ರೆ ಅವನು ಬದುಕ್ತಾ ಇಲ್ಲ ಅಂತ ಅರ್ಥ. ಅಂದ್ರೆ ಡಿಸೈರ್ ಈಸ್ ಲೈಫ್. ಮತ್ತೆ ನಿಷ್ಕಾಮ ಅಂದ್ರೆ ಏನು? ಕೆಟ್ಟ ಕಾಮನೆ ಇರಬಾರದು ಅಂತ. ಈಗ ನಮ್ಮ ಕಾಮನೆ ಇಲ್ವಾ? ನಾವು ದೇವರ ಪೂಜೆ ಮಾಡೋದು, ಶಾಸ್ತ್ರ ಓದುವುದು ಯಾಕೆ? ಜ್ಞಾನ ಗಳಿಸಬೇಕು, ಅದು ಕಾಮನೆ ಅಲ್ವಾ? ಹಾಗಾದ್ರೆ ಬಯಸಬಾರ್ದು ಅಂದ್ರೆ ಓದಬಾರ್ದು, ದಡ್ಡ ಆಗ್ಬೇಕು. ಯಾಕಂದ್ರೆ ಓದಿದ್ರೆ ಜ್ಞಾನಿ ಆಗ್ಬೇಕು ಅನ್ನೋ ಬಯಕೆ ಬಂತು. ಬಯಕೆ ಬೇಕು, ಕೆಟ್ಟದ್ದನ್ನು ಬಯಸಬಾರದು. ನಮಗೂ ಅಲ್ಲ, ಸಮಾಜಕ್ಕೂ. ಇನ್ನೊಬ್ಬರಿಗೂ ಕೆಟ್ಟದ್ದನ್ನು ಬಯಸಬಾರದು. ಎಲ್ಲರಿಗೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು. ಕಾಮವನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ ಇಟ್ ಬಿಕಮ್ಸ್ ನಿಷ್ಕಾಮ. ಒಳ್ಳೆಯದನ್ನು ಎಲ್ಲರಿಗೂ ಆಗಲಿ ಅಂತ ಬಯಸಿದ್ರೆ ನಿಷ್ಕಾಮ ಆಯ್ತು. ಅದು ಭೀಮಸೇನ ಹೇಳ್ತಾನೆ, ಕಾಮನೆ ತಪ್ಪಲ್ಲ, ಕಾಮನೆ ಇಲ್ಲದೆ ಬದುಕೇ ಇಲ್ಲ. ಬಯಸಬೇಕು, ಒಳ್ಳೆಯದನ್ನು ಬಯಸಬೇಕು. ಅದರಿಂದ ಧರ್ಮ ಮಾಡಬೇಕು ಅಂತ ಬಯಕೆ ಇಲ್ಲದೆ ಧರ್ಮ ಯಾಕೆ ಮಾಡ್ತೀಯ? ದುಡ್ಡಿನಿಂದ ಧರ್ಮ ಕಾರ್ಯ ಮಾಡಬೇಕು ಅಂತ ಬಯಕೆ ಇಲ್ಲದೆ ದುಡ್ಡು ಧರ್ಮ ಕಾರ್ಯಕ್ಕೆ ಹೇಗೆ ಉಪಯೋಗ ಆಗುತ್ತೆ? ಆದ್ದರಿಂದ ಕಾಮ. ಆಮೇಲೆ ಮೋಕ್ಷವೂ ಕೂಡ ನನಗೆ ಜೀವನದ ಈ ಜಂಜಡಗಳಿಂದ ಪಾರಾಗಬೇಕು, ಭಗವಂತನ ಅನುಗ್ರಹದಿಂದ ನಾನು ನನ್ನ ಸ್ವರೂಪಾನಂದವನ್ನು ಪಡೆಯಬೇಕು, ಅದು ಒಂದು ಬಯಕೆಯೇ. ಭಗವಂತನನ್ನು ಬಯಸುವುದಲ್ವಾ ಭಕ್ತರು? ಎಲ್ಲವೂ ಬಯಕೆಯನ್ನು ಬಿಟ್ಟು ಬದುಕಿಲ್ಲ. ಅಧ್ಯಾತ್ಮದಿಂದ ಹಿಡಿದು ಲೌಕಿಕ ತನಕ ಸಮಸ್ತವೂ ಬಯಕೆಯಲ್ಲಿ ಅಂತರ್ಗತವಾಗಿದೆ. ಆದ್ದರಿಂದ ಬಯಕೆ ಶ್ರೇಷ್ಠ. ಏನು ಬ್ಯೂಟಿಫುಲ್ ಅಲ್ವಾ? ನಿಜವಾಗಿ ಇದು ಸೈಕಾಲಜಿ, ಮನಃಶಾಸ್ತ್ರೀಯವಾದ ಉತ್ತರ ಕೊಟ್ಟ ಭೀಮಸೇನ. ಮನುಷ್ಯನ ಬಯಕೆಯೇ ಶ್ರೇಷ್ಠ, ಧರ್ಮ ಅಲ್ಲ, ಅರ್ಥ ಅಲ್ಲ. ಭೀಮಸೇನ ಹಾಗೆ ಹೇಳಿದಾಗ ಒಳಗಿಂದೊಳಗೆ ಎಲ್ಲರಿಗೂ ಖುಷಿಯಾಗಿದೆ, ಆದರೆ ಒಬ್ಬರಿಗೆ ಯಾರೂ ತಯಾರಿಲ್ಲ. ಏನೋ ಎಲ್ಲ ಬಿಟ್ಟು ಕಾಮಶ್ರೇಷ್ಠ ಅಂತ ಹೇಳ್ತೀಯಲ್ಲ ಅಂತ. ಅದೊಂದು ಧರ್ಮ ಅರ್ಥ ಎಲ್ಲ ಬಿಟ್ಟು ಕಾಮಶ್ರೇಷ್ಠ ಅಂತ ಹೇಳ್ತಿಲ್ಲ, ಏನು ಕಥೆ ನಿಂದು ಅಂತ. ಆದರೆ ತೀರ್ಮಾನ ಆಗಲಿಲ್ಲ. ಸ್ವಲ್ಪ ಅದ್ರಲ್ಲಿ ಡಿಸ್ಪ್ಯೂಟ್ ಬಂತು, ಅಭಿಪ್ರಾಯ ಭೇದ ಬಂತು. ಕೊನೆಗೆ ಏನು ಮಾಡಬೇಕು? ಕೃಷ್ಣನ ಹತ್ರ ಕೇಳೋಣ ಅಂತ. ಅದರ ಮುಂದುವರಿಕೆ ಬೇರೆ ಗ್ರಂಥಗಳಲ್ಲೆಲ್ಲ ಬಂದಿದೆ. ಕೃಷ್ಣನ ಹತ್ರ ಕೇಳೋಣ. ಕೃಷ್ಣನ ಹತ್ರ ಹೋದರು. ಏನಪ್ಪ? ಏನಿಲ್ಲ, ನಮಗೊಂದು ಸಂದೇಹ ಬಂದಿದೆ, ಈಗ ತೀರ್ಮಾನ ನಿನ್ನಿಂದ ಆಗಬೇಕು. ಏನು ಸಂದೇಹ? ಯಾವುದು ಶ್ರೇಷ್ಠ? ಹೌದು, ಏನು ನಿಮ್ಮಲ್ಲಿ ಏನು ತೀರ್ಮಾನ ಆಯಿತು ಅಂತ ಕೃಷ್ಣ. ಏನಿಲ್ಲ, ನಾವು ಧರ್ಮಶ್ರೇಷ್ಠ ಅಂದ್ವಿ, ಅರ್ಥಶ್ರೇಷ್ಠ ಅಂತನ್ನೋ ಮಾತು ಬಂತು. ಆದರೆ ಭೀಮಸೇನ ಕಾಮಶ್ರೇಷ್ಠ ಅಂತ ಅಂದಿದ್ದಾನೆ. ಈಗ ಯಾವುದು ಶ್ರೇಷ್ಠ ಅಂತ ಕೊನೆಯ ತೀರ್ಮಾನ ನಿನ್ನಿಂದ ಆಗಬೇಕು. ಕೃಷ್ಣ ಹೇಳಿದ, ಭೀಮಸೇನ ಹೇಳಿದ್ದು ಕರೆಕ್ಟ್ ಅದು. ಭೀಮಸೇನ ಹೇಳಿದ್ದು ಕರೆಕ್ಟು, ಕಾಮಶ್ರೇಷ್ಠ. ನಿಮಗೆ ಕಾಣುವುದಲ್ಲ, 16,108 ಜನರ ಕೈ ಹಿಡಿದ ಈ ಬ್ರಹ್ಮಚಾರಿ ಕಾಮಶ್ರೇಷ್ಠ ಅಂತಂದ್ರೆ ಇನ್ನೇನು ಹೇಳ್ತಾನೆ? ಆದರೆ ತಮಾಷೆ, ಕೃಷ್ಣ ನೋಡಿ, ಅವನು 16,108 ಜನರನ್ನು ಮದುವೆ ಆದ.
ಕೃಷ್ಣಾಷ್ಟೋತ್ರ ನೋಡಿ, ಅವನ ಹಿಂದಿನವರು ಕಂಡ ಬಗೆ ಷೋಡಶ ಸ್ತ್ರೀ ಸಹಸ್ರೇಶಃ, ಆದರೆ ಅನಾದಿ ಬ್ರಹ್ಮಚಾರಿ. ಅವನು ಯಾವತ್ತೂ ಕೂಡ ಸೆಕ್ಸಿನ ಬಗ್ಗೆ ನಿರ್ಲಿಪ್ತನಾಗಿ ನಿಂತವ ಕೃಷ್ಣ. ಆದ್ದರಿಂದ ಅವನ ಅಭಿಪ್ರಾಯ ಕೇಳೋಣ. ಕೃಷ್ಣ ಹೇಳಿದ, ಭೀಮಸೇನ ಹೇಳಿದ್ದು ನಿಜ. ಯಾಕೆ ಅಂದರೆ ಬಯಸದೇ ಇದ್ದವ್ರು ಯಾರಿದ್ದಾರೆಯಾ? ಜೀವನ ಅಂದರೆ ಬಯಕೆ. ಅವನು ಹೇಳಿದ್ದು ನಿಜ. ಅದಕ್ಕೆ ಅಲ್ಲಪ್ಪ, ಏನು ಬೇಡ, ಎಲ್ಲ ಬಯಕೆಗಳನ್ನು ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡಲ್ವ ಜನ? ಸಂಸಾರ ಬೇಡ, ಹೆಂಡತಿ ಮಕ್ಕಳು ಬೇಡ, ಸಂಪತ್ತು ಬೇಡ, ಎಲ್ಲ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡಲ್ವಾ? ಆದರೆ ಬಯಕೆ ಶ್ರೇಷ್ಠ ಅಂದರೆ ಕಾಡಿಗೆ ಯಾಕೆ ಹೋಗ್ತಾರೆ? ಕೃಷ್ಣ ಕೇಳಿದ, ಅವರು ಬಯಕೆ ಬಿಟ್ಟಿದ್ದಾರ, ಮತ್ತೆ ಕಾಡಿಗೆ ಹೋದ್ ಯಾಕೆ ಅವರು? ಕಾಡಿಗೆ ಹೋಗ್ಬೇಕು ಅಂತ ಒಂದು ಬಯಕೆ ಅಲ್ವಾ? ಕಾಡಿಗೆ ಹೋಗ್ಬೇಕು ಒಂದು ಬಯಕೆ ಯಾಕೆ ಬಂತು? ಕಾಡಿಗೆ ಹೋಗಿ ತಪಸ್ಸು ಮಾಡಿ ದೇವರನ್ನ ಒಲಿಸಬೇಕು, ಅದೊಂದು ಬಯಕೆ ಅಲ್ವಾ? ದೇವರನ್ನು ಒಲಿಸ್ಕೋಬೇಕು ಅನ್ನೋದೊಂದು ಬಯಕೆ ಅಲ್ವಾ? ಬಯಕೆ ಇದ್ದರೆ ಕಾಡಿಗೆ ಅದು ಯಾಕೆ ಹೋಗ್ಬೇಕಿತ್ತು ಅವರು? ಸೊ ಈ ಮನೆ ಬೇಡ ಅಂತ ಬಯಕೆ ಇದ್ರೆ ಕಾಡು ಬೇಕು ಅಂತ ಬಯಕೆ ಉಂಟಲ್ಲ, ಸಂಸಾರ ಬೇಡ ಭಗವಂತ ಬೇಕು. ಸೊ ಒಂದು ಬಯಕೆ ಉಂಟಲ್ಲ, ಅಲ್ಲಿ ಒಂದು ಬಯಕೆ ಇದೆ, ದೇವರನ್ನು ಕಾಣಬೇಕು, ಮೋಕ್ಷಕ್ಕೆ ಹೋಗಬೇಕು. ಈ ಬಯಕೆ ಅಲ್ವಾ ಇದು? ಕಡೆಗೆ ಎಲ್ಲಿ ತನಕ ಬರುತ್ತೆ? ಆರ್ಗ್ಯುಮೆಂಟ್ ಸೇಕ್ ಏನನ್ನು ಬಯಸೋ ಒಬ್ಬ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವನಿಗೆ ಮೋಕ್ಷ ಬೇಕು ಅನ್ನೋ ಬಯಕೆಯೂ ಇಲ್ಲ, ದೇವರನ್ನು ಒಲಿಸ್ಕೋಬೇಕು ಅನ್ನೋ ಬಯಕೆಯೂ ಇಲ್ಲ, ಕಾಡಿಗೆ ಹೋಗಬೇಕು ಅನ್ನೋ ಬಯಕೆಯೂ ಇಲ್ಲ, ಯಾವ ಬಯಕೆ ಇಲ್ಲದ ಒಬ್ಬ ಇದ್ದಾನೆ ಅಂತ ಇಟ್ಕೊಳ್ಳುವ. ಆರ್ಗ್ಯುಮೆಂಟ್ ಸೇಕ್ ಅವನಲ್ಲಿ ಅದು ಬ್ರೇಕ್ ಆಯ್ತೋ ಇಲ್ವೋ ನಿನ್ನ ನಿಯಮ? ಕೃಷ್ಣ ಹೇಳ್ತಾನೆ, ಬಯಕೆ ನಾನು ಗೆದ್ದೆ ಅಂತ ಕುಣಿತದಯ್ಯ ಈಗ. ಯಾಕೆ? ಏನು ಹೇಳಿದ್ದು ನೀನು? ಒಬ್ಬ ಇದ್ದಾನೆ, ಏನನ್ನು ಬಯಸದವ, ಅವನಿಗೊಂದು ಬಯಕೆ, ಏನನ್ನು ಬಯಸಬಾರದು ಅನ್ನೋ ಬಯಕೆ. ಹೋಯ್ತಲ್ಲ ನಿನ್ನ ರೂಲು. ಹಾಗಾಗಿ ಬಯಕೆ ಇಲ್ಲದವ ಜಗತ್ತಿನಲ್ಲಿ ಯಾರೂ ಇಲ್ಲ. ವಾಟ್ ಎ ಬ್ಯೂಟಿ ಅಲ್ಲ, ಹಿಂದಿನವರು ಯೋಚನೆ ಮಾಡ್ತಾ ಇದ್ದ ರೀತಿ ಎಷ್ಟು ಚಂದ, ಎಷ್ಟು ಲಾಜಿಕಲ್ಲು, ಎಷ್ಟು ಪವರ್ಫುಲ್. ಅದು ನಮ್ಮನ್ನು ಮುಟ್ಟುವ ತಟ್ಟುವ ಮಾತುಗಳು. ಏನನ್ನು ಬಯಸಬಾರದು ಅಂತ ಅವನು ಬಯಸಿದ, ಅವನಲ್ಲೂ ಒಂದು ಬಯಕೆ ಇದೆ, ಬಯಕೆ ಗೆದ್ದಿತು ಅಂದ ಕೃಷ್ಣ. ಕಡೆಗೂ ಭೀಮನನ್ನು ಕೃಷ್ಣನನ್ನು ಬೇರ್ಪಡಿಸುವುದಾಗಿಲ್ಲ, ಅಭಿಪ್ರಾಯ ಇಬ್ಬರದು ಒಂದೇ. ಬಯಕೆ ಎನ್ನುವುದು ಜೀವನದ ಸರ್ವಶ್ರೇಷ್ಠ ಸಂಗತಿ. ಆದರೆ ಕೆಟ್ಟದನ್ನು ಬಯಸಬೇಡ, ಒಳ್ಳೆಯದನ್ನು ಬಯಸು, ಇಷ್ಟೇ. ಬಯಸಬೇಡ ಅಂತ ಹೇಳಿದರೆ ಅವನು ಹುಚ್ಚ ಇದ್ದಾನೆ, ಅವನು ಸೈಕೋಥೆರಪಿ ಮಾಡಬೇಕು. ಬಯಸಬೇಕು, ಕೆಟ್ಟದ್ದನ್ನು ಬಯಸಬಾರದು, ಅಷ್ಟೇ. ಈ ಕಥೆ ನಾವು ಭಾರತದಲ್ಲಿ ತುಂಬ ರೋಚಕವಾಗಿ ನಿರೂಪಣೆ ಮಾಡಿದ್ದಾರೆ. ಇದು ಭೀಮ, ಯಾಕೆಂದರೆ ಅವನು ಎಂಥ ವಿದ್ವಾಂಸನಾಗಿದ್ದ, ಅದು ಯಾವ ಕಾಲಕ್ಕೂ ರಿಲೆವೆಂಟ್ ಆಗಿರತಕ್ಕಂಥ ಒಂದು ಸೈಕಲಾಜಿಕಲ್ ಸ್ಟೇಟ್ಮೆಂಟ್ ಭೀಮನದ್ದು. ಆಮೇಲೆ ಜ್ಞಾನ ಭಕ್ತಿ ವೈರಾಗ್ಯ, ಭೀಮಸೇನನ ಜ್ಞಾನ ಭಕ್ತಿ ವೈರಾಗ್ಯಗಳ ಬಗ್ಗೆ ಅನೇಕ ಮಂದಿಗೆ ಗೊತ್ತಿಲ್ಲ. ಭೀಮಸೇನ ಜ್ಞಾನದ ಬಗ್ಗೆ ಮತ್ತೆ ನೋಡೋಣ. ಅವನ ಭಕ್ತಿಯ ಬಗ್ಗೆ ಒಂದು ಮಾತು ಹೇಳಬೇಕು. ಇಡೀ ಭಾರತದಲ್ಲಿ ನೀವು ಎಲ್ಲಿಯಾದರೂ ಕೃಷ್ಣನ ಬಗ್ಗೆ ಕ್ವೆಶ್ಚನ್ ಮಾಡದ ಅನನ್ಯ ನಿಷ್ಠೆ ಯಾರಿಗಾದರೂ ಇದ್ದರೆ ಅದು ಭೀಮಸೇನನಿಗೆ ಮಾತ್ರ. ನೀವು ಮಹಾಭಾರತ ಆದ್ಯಂತ ಓದ್ರಿ, ಅದರಲ್ಲಿ ಅರ್ಜುನನಿಗೆ ಕೃಷ್ಣನ ಬಗ್ಗೆ ಅಪನಂಬಿಕೆ ಬಂದದ್ದುಂಟು. ಅರ್ಜುನ ಅಂದರೆ ಕೃಷ್ಣನಿಗೆ ಅತ್ಯಂತ ಆತ್ಮೀಯ, ಗಳಸ್ಯ ಗಂಠಸ್ಯ. ಆದರೆ ಅರ್ಜುನನಿಗೆ ಕೃಷ್ಣನ ಮೇಲೆ ಅಪನಂಬಿಕೆ ಬಂದ ಘಟನೆಗಳನ್ನು ಮಹಾಭಾರತ ದಾಖಲು ಮಾಡಿದೆ. ಯಾವಾಗ ಒಂದು ಕಥೆ ಬರ್ತದೆ, ಒಬ್ಬ ಬ್ರಾಹ್ಮಣನಿಗೆ ಮಕ್ಕಳು ಹುಟ್ಟಿದಾಗ ಸತ್ತೋಗ್ತಾರೆ, ಸತ್ತೋಗೋದಷ್ಟೇ ಅಲ್ಲ, ಅವು ಡಿಸಿಪಿಯರ್ ಆಗಿಬಿಡೋದು. ಯಾವುದೋ ಒಂದು ದೆವ್ವ ಬಂದು ಅದನ್ನು ಹಿಡ್ಕೊಂಡು ಹೋಗೋ ಹಾಗೆ, ಮಕ್ಕಳೇ ಇಲ್ಲ, ಅದೃಶ್ಯ ಆಗ್ಬಿಡೋದು. ಅವನು ಕೃಷ್ಣನ ಹತ್ರ ಹೇಳ್ತಾನೆ, ಕೃಷ್ಣ ಹೀಗೆ ಆಗ್ತಾ ಇದೆ, ಅದು ಏನು ಮಾಡೋದಪ್ಪ? ಏನೂ ಮಾಡ್ಲಿಕ್ಕೆ ಆಗೋಲ್ಲ, ನಿನ್ನ ಪ್ರಾರಬ್ಧ ಕರ್ಮ ನೀನು ಅನುಭವಿಸ್ಬೇಕು. ಕೃಷ್ಣ ಅದು ಏನೂ ಮಾಡ್ಲಿಕ್ಕೆ ಆಗೋಲ್ಲ ಅಂತಾನೆ. ಆ ಬ್ರಾಹ್ಮಣ ಅರ್ಜುನ ಹತ್ರ ಬರ್ತಾನೆ, ಅಪ್ಪ ನನ್ನ ಮಗು, ನಾನು ನಿನ್ನ ಮಗು ಅದೃಶ್ಯ ಆಗದ ಹಾಗೆ ನೋಡ್ಕೋತೇನೆ ಅಂತಾನೆ ಅರ್ಜುನ. ಅವಾಗ ಬ್ರಾಹ್ಮಣ ಹೇಳ್ತಾನೆ, ಅಲ್ಲ ಕೃಷ್ಣ ಕೂಡ ಆಗೋಲ್ಲ ಅಂತ ಹೇಳಿದ, ಅದರಿಂದ ನನಗೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ಏನು ಹೆದರಬೇಡ, ನಾನು ಅರ್ಜುನ, ಕೃಷ್ಣ ಅಲ್ಲ. ಏನ್ರಿ ಅರ್ಥ ಇದಕ್ಕೆ? ಅಂದರೆ ಕೃಷ್ಣನಿಗೆ ನನ್ನಷ್ಟು ತಾಕತ್ತಿಲ್ಲ ಅಂತ. ಇದು ಅರ್ಜುನ ಹೇಳಿದ ಮಾತು, ಮಹಾಭಾರತದಲ್ಲಿ ದಾಖಲೆ ಇದೆ. ನಾನು ಅರ್ಜುನ, ಕೃಷ್ಣ ಅಲ್ಲ, ನಿನ್ನ ಮಗುವನ್ನು ಉಳಿಸ್ತೇನೆ. ಆಗಲಿಲ್ಲ ಉಳಿಸ್ಲಿಕ್ಕೆ, ಅದು ಬೇರೆ ವಿಷಯ. ಅಂದರೆ ಕೃಷ್ಣನ ಬಗ್ಗೆ ಅಂಡರ್ ಎಸ್ಟಿಮೇಷನ್ ಮಾಡಿದ್ದಾನೆ. ಅಷ್ಟು ಹತ್ತಿರದಲ್ಲಿ ಕೃಷ್ಣನನ್ನು ನೋಡಿ, ಕೃಷ್ಣನ ಹಿರಿಮೆ ಮಹಿಮೆಗಳನ್ನು ಅನುಭವಿಸಿ ಅವನ ಬಾಯಲ್ಲಿ ಬಂದದ್ದು ಈಗೋ, ನಾನು ಕೃಷ್ಣ ಅಲ್ಲ, ನಾನು ಅರ್ಜುನ, ತಿಳ್ಕೊ ಅಂದ. ಈ ಅಹಂಕಾರಕ್ಕೆ ಅರ್ಜುನ ಒಳಗಾಗಿದ್ದ. ಕೃಷ್ಣನ ಮಹತ್ವವನ್ನು ಅವನು ಸಾಕ್ಷಾತ್ ಅನುಭವಿಸಿ ತಿರಸ್ಕಾರ ಮಾಡಿದ. ಧರ್ಮರಾಜ ಬೇಕಾದಷ್ಟು ಬಾರಿ ಕೃಷ್ಣನಿಗೆ ಅಪಾಯ ಆದೀತು. ಧರ್ಮರಾಜ ರಾಜಸೂಯ ಯಾಗ ಮಾಡಬೇಕು ಅಂತ ಒಂದು ಸೂಚನೆ ಬರುತ್ತೆ. ಅವಾಗ ಏನು ಮಾಡ್ಬೇಕಾದ್ರು ಕೃಷ್ಣನ ಹತ್ರ ಕೇಳ್ಬೇಕಪ್ಪ ಅಂತ ಕೃಷ್ಣ ಹೇಳಿ ಕಳಿಸಿದ. ಕೃಷ್ಣ ಬಂದ. ಕೃಷ್ಣ
ಭೀಮಾರ್ಜುನರು ಧರ್ಮರಾಜ ಎಲ್ಲ ಕೂತಿದ್ದಾರೆ, ಮಾತುಕತೆ. ಅಲ್ಲ, ರಾಜಸೂಯ ಯಾಗ ಮಾಡಬೇಕು ಅಂತ ಒಂದು ಸೂಚನೆ ಬಂದಿದೆ, ಅದಕ್ಕೆ ನಿನ್ನ ಅಭಿಪ್ರಾಯ ಕೇಳಿಕೊಂಡು ಮುಂದುವರಿಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಂತ ಧರ್ಮರಾಜ. ಕೃಷ್ಣ ಯಾವಾಗಲೂ ಅವನ ಕ್ರಮ ಹೇಗೆ ಅಂದರೆ, ಮೊದಲು ನೆಗೆಟಿವ್ ಆಸ್ಪೆಕ್ಟನ್ನು ಮುಂದಿಡೋದು, ಆಮೇಲೆ ಪಾಸಿಟಿವ್ ಆಗಿ ಕನ್ಕ್ಲೂಡ್ ಮಾಡೋದು. ಮೊದಲು ಪಾಸಿಟಿವ್ ಅಲ್ಲ, ಮೊದಲು ಅದರಿಂದ ಬರುವ ಅಪಾಯಗಳ ಬಗ್ಗೆ ಲಿಸ್ಟ್ ಕೊಡೋದು, ಆಮೇಲೆ ಧೈರ್ಯ ತುಂಬೋದು. ಇದು ಕೃಷ್ಣನ ಕ್ರಮ. ಅವನು ಹೇಳ್ತಾನೆ, ಹೌದಾ ರಾಜಸೂಯ ಯಾಗ ಮಾಡ್ತೀಯಾ? ಜರಾಸಂಧ ವಧೋಪಾಯಶ್ಚಿಂತ್ಯತಾಂ ಭರತರ್ಷಭ ತಸ್ಮಿನ್ ಜಿತೆ ಜಿತಂ ಸರ್ವಂ ಸಕಲಂ ಪಾರ್ಥಿವಂ ಬಲಂ. ಅಲ್ಲ, ಒಂದು ವಿಷಯ, ರಾಜಸೂಯ ಯಾಗ ಮಾಡ್ಬೇಕಾದ್ರೆ ಎಲ್ಲ ರಾಜರಿಂದ ಕಪ್ಪ ಪಡಿಬೇಕು, ನಿನಗೆ ಗೊತ್ತಿರಬೇಕು. ಈಗ ಇವತ್ತು ನಮ್ಮ ಕಣ್ಮುಂದೆ ಜರಾಸಂಧ ಅಂತ ಒಬ್ಬ ಇದ್ದಾನೆ. ಅವನು ಯಾರು ಗೊತ್ತಾ? ನನ್ನ ಹತ್ತಿರ ಅವನು 23 ಅಕ್ಷೋಹಿಣಿ ಸೇನೆ ಹಿಡ್ಕೊಂಡು ನನ್ನ ವಿರುದ್ಧ ಯುದ್ಧಕ್ಕೆ ಬಂದು ನನಗೆ ಅವನನ್ನು ಮಣಿಸುವುದಾಗಲಿಲ್ಲ. ನಾನೇ ಸೋಲಿಸಲಿಕ್ಕಾಗದೆ ಕೈ ಬಿಟ್ಟಿದ್ದೇನೆ. ಅಂಥ ಜರಾಸಂಧನನ್ನು ನೀನು ಸೋಲಿಸ್ತೀಯಾದರೆ ಮಾಡಪ್ಪ, ಅಡ್ಡಿಲ್ಲ ಅಂತ ಗಮನವಾಯಿತು ಧರ್ಮರಾಜನಿಗೆ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನಿಂದ ಆಗದ್ದು ನನ್ನಿಂದ ಆಗತ್ತಾ? ಬೇಡ, ನಾನು ರಾಜಸೂಯ ಯಾಗ ಮಾಡೋಲ್ಲ. ಕೃಷ್ಣ ಆ ಥರ ಮೊದಲು ನೆಗೆಟಿವ್ ಆಗಿ ಅದನ್ನು ಪ್ರೆಸೆಂಟ್ ಮಾಡಿದ. ಅವನು ಹೇಳ್ತಾನೆ, ಬೇಡ. ಯಾಕೆ? ಗೃಹೇ ಗೃಹೇ ಹಿ ಸರ್ವೇಪಿ ರಾಜಾನಃ ಪ್ರಭವಂತಿ. ಅಯ್ಯೋ, ಅವರವ್ರ ಮನೆಯಲ್ಲಿ ಎಲ್ಲರೂ ರಾಜರೇ, ಅವ್ರ ಹೆಂಡತಿ ಮಕ್ಕಳು ಕೇಳಿದರೆ ಅದು ಕೂಡ ಇಲ್ಲದೇ ಇದ್ರೆ ಯಾರು ಮುಗಿಸೋರಿಲ್ಲ. ಜಗತ್ತಿನ ರಾಜ ಚಕ್ರವರ್ತಿ ಬೇಡ, ನನಗೆ ಈ ಪದವಿಯೇ ಬೇಡ, ನನಗೆ ಸಾಕು, ನನಗೆ ಎಷ್ಟು ಉಂಟೋ ಅಷ್ಟು ಸಾಕು. ನಾನು ಆಸೆ ಬಿಟ್ಟೆ, ಸಮ್ರಾಟ ಆಗುವಂಥ ರಾಜಸೂಯ ಯಾಗ ಮಾಡುವಂಥ ಆಸೆ ಬಿಟ್ಟುಬಿಟ್ಟೆ, ನನಗೆ ಬೇಡ. ಅಷ್ಟಾದ ಕೂಡಲೇ ಕೃಷ್ಣ ಹೇಳ್ತಾನೆ, ಅಷ್ಟೆಲ್ಲ ನಿರಾಶೆ ಬೇಡ, ನಿನಗೆ ರಾಶಿ ಆಗ್ಬೇಕಲ್ವಾ? ಒಳ್ಳೆಯದು. ನಿನ್ನ 2 ತಮ್ಮಂದಿರನ್ನ ಭೀಮಾರ್ಜುನರನ್ನ ನನ್ನ ವಶ ಕೊಡು, ನಾನು ಕರ್ಕೊಂಡು ಹೋಗ್ತೇನೆ ಜರಾಸಂಧನ ಹತ್ರ. ನಿನ್ನ ತಮ್ಮಂದಿರ ರೋಮ ಕೊಂಕದ ಹಾಗೆ ಜೋಪಾನವಾಗಿ ತಂದು ನಿನಗೊಪ್ಪಿಸ್ತೇನೆ, ನಾನು ಕೊಡು, ರಾಶಿಯಾಗಿ ಮಾಡೋಣ ಅಂತ. ಕೊನೆಗೆ ಮೊದಲು ಹೆದರಿಸ್ತವ ಅವನೇ. ಆವಾಗ ಧರ್ಮರಾಜ ಹೇಳ್ತಾನೆ, ನಾನು ನಿನ್ನನ್ನು ಭೀಮಾರ್ಜುನರನ್ನು ಕಳಿಸಿಕೊಡೋಲ್ಲ. ಯಾಕೆ? ಭೀಮಾರ್ಜುನ ಉಭೌ ನೇತ್ರೇ ಮನೋಮನ್ಯೇ ಜನಾರ್ದನಂ ಮನಶ್ಚಕ್ಷುರ್ವಿಹೀನಸ್ಯ ಕೀದೃಶಂ ಜೀವನಂ ಭವೇತ್. ನಾನು ನಿಮ್ಮನ್ನ ಮೂವರನ್ನ ಯಾವ ಆಯುಧಗಳು ಇಲ್ಲದೆ, ಸೈನ್ಯದ ಪರಿಕರ ಇಲ್ಲದೆ, ಜರಾಸಂಧನ ಅರಮನೆಗೆ ಅವನು ತನ್ನ ಸೈನ್ಯ ಸಮೇತರಾಗಿ ತನ್ನ ಎಲ್ಲ ಪರಿವಾರ ಜೊತೆ ಕೂತಿರೋ ಜರಾಸಂಧನ ಕಳಿಸುವುದು ಅಂದರೆ ಸಿಂಹದ ಬಾಯಿಗೆ ಹುಲ್ಲೆ ಮರಿಗಳನ್ನು ಕಳಿಸಿಕೊಟ್ಟ ಹಾಗೆ. ನಾನು ನಿನ್ನನ್ನು ಜರಾಸಂಧನ ಹತ್ರ ಕಳ್ಕೊಳ್ಳಿಕ್ಕೆ ಇಷ್ಟಪಡೋಲ್ಲ, ಭೀಮಾರ್ಜುನನ್ನು ಕಳ್ಕೊಳ್ಳಿಕ್ಕೆ ಇಷ್ಟಪಡೋಲ್ಲ. ಯಾಕೆಂದರೆ ಭೀಮಾರ್ಜುನ ಉಭೌ ನೇತ್ರೇ, ನನ್ನ 2 ಕಣ್ಣುಗಳಪ್ಪ ಭೀಮಾರ್ಜುನರು ಅಂದರೆ. ಮತ್ತೆ ನೀನು ಮನೋಮನ್ಯೇ ಜನಾರ್ದನ, ನೀನು ನನ್ನ ಮನಸ್ಸು, ನನ್ನ ಹೃದಯ ನೀನು. ಭೀಮಾರ್ಜುನ ನನ್ನ 2 ಕಣ್ಣುಗಳು. ನೀವು ನಿಮ್ಮನ್ನು ಕಳ್ಕೊಂಡ್ರೆ ನನಗೆ ಮನಸ್ಸು ಇಲ್ಲ, ಹೃದಯ ಇಲ್ಲ, ಕಣ್ಣಿಲ್ಲ, ಕುರುಡನಾಗಿ ಹೃದಯಹೀನನಾಗಿ ಬದುಕಬೇಕು. ನೀವು ಬೇಕು ನನಗೆ. ನನಗೆ ಸಮ್ರಾಟ್ ಪದವಿ ಬೇಡ, ನಾನು ಕಳಿಸೋಲ್ಲ, ನಿಮ್ಮನ್ನು ಅಪಾಯದ ಕೂಪಕ್ಕೆ ತಳ್ಳೋಲ್ಲ. ನೋಡಿ, ಕೃಷ್ಣ ಹೋಗ್ಬಿಟ್ರೆ ಅಪಾಯ ಆಗ್ಬಿಡುತ್ತೆ ಅಂತ ಅವನಿಗೆ ಭಯ. ಕೃಷ್ಣನಿಂದ ಆಗ್ಲಿಕ್ಕಿಲ್ಲ, ಜರಾಸಂಧನ ಕೈಲಿ ಸಿಕ್ಕಾಕೋತಾನೆ, ಬೇಡ, ನಾನು ಕಳಿಸೋಲ್ಲ. ಇದು ಕೃಷ್ಣನ ಬಗ್ಗೆ ಅತ್ಯಂತ ಹತ್ತಿರದಲ್ಲಿ ನೋಡಿರ್ತಕ್ಕಂಥ ಧರ್ಮರಾಜ, ಅರ್ಜುನ, ಉಳಿದವರು ಬಾಡಿಬಿಡಿ, ಎಲ್ಲರೂ ಈ ಥರ ಕೃಷ್ಣನ ಬಗ್ಗೆ. ಕೃಷ್ಣನಿಗೆ ಅಗ್ರಪೂಜೆ ಮಾಡಿರತಕ್ಕಂಥ ಭೀಷ್ಮಾಚಾರ್ಯರು ಕೂಡ ಕೃಷ್ಣನನ್ನು ಸೋಲಿಸಬೇಕು ಅಂತ ಯುದ್ಧದಲ್ಲಿ ಅವನ ವಿರುದ್ಧ ಸಿಕ್ಕಾಪಟ್ಟೆ ಹೋರಾಡಿದ್ದ. ಎಲ್ಲಿಯಾದರೂ ನೀವು ಇಡೀ ಮಹಾಭಾರತ ಓದಿ ಪುರುಷೋತ್ತಾದಾಗ ನೀವು ಮತ್ತೆ ತೀರ್ಮಾನ ಇವತ್ತೇ ಮಾಡಬೇಕಾಗಿಲ್ಲ. ಎಲ್ಲಿಯಾದರೂ ಕೃಷ್ಣನ ನಿರ್ಧಾರಕ್ಕೆ ವಿರುದ್ಧವಾಗಿ ಅಥವಾ ಕೃಷ್ಣನ ಶಕ್ತಿಯನ್ನು ಸಂದೇಹಪಟ್ಟು ನಡ್ಕೊಂಡ ಒಂದೇ ಒಂದು ಇನ್ಸಿಡೆಂಟು ಭೀಮನ ಜೀವನದಲ್ಲಿ ಇದೆಯೋ ತೋರಿಸಿ. ಇಲ್ಲ, ಭೀಮ ಅಚಲವಾದಂತಹ ಒಂದು ಕಾನ್ಫಿಡೆನ್ಸ್ ಅವನಿಗೆ ಕೃಷ್ಣನ ಬಗ್ಗೆ. ಯಾವತ್ತೂ ಕೃಷ್ಣನ ಬಗ್ಗೆ ಸಂದೇಹ ಪಡಲಿಲ್ಲ. ಇದೇ ಸಂದರ್ಭದಲ್ಲಿ ಭೀಮಸೇನ ಕೊನೆಗೆ ಏನು ಹೇಳ್ತಾನೆ ಗೊತ್ತುಂಟಾ? ಅಣ್ಣ, ಕೃಷ್ಣನ ಜೊತೆಗೆ ನಮ್ಮನ್ನು ಕಳಿಸಿಕೊಡು, ನೀನು ಹೆದರಬೇಡ, ನಾವು ಕೃಷ್ಣನ ಜೊತೆ ಹೋಗಿ ಕಾರ್ಯ ಸಾಧಿಸ್ಕೊಂಡು ಬರ್ತೇವೆ ಅಂತ ಧೈರ್ಯ ಕೊಟ್ಟವ ಭೀಮಸೇನನೇ. ಮತ್ತೆ ಕೃಷ್ಣನು ಒಂದು ಮಾತು ಹೇಳ್ತಾನೆ, ಆಯಿತು, ಒಂದು ವಿಷಯ, ನಿನಗೆ ನನ್ನ ಮೇಲೆ ನಂಬಿಕೆ ಉಂಟಾ ಇಲ್ವಾ ಹೇಳಿಬಿಡು. ಅಯ್ಯೋ, ಉಂಟು ಕೃಷ್ಣ, ನಂಬಿಕೆ ಉಂಟಲ್ವಾ? ಹಾಗಾದ್ರೆ ನಿನ್ನ ತಮ್ಮಂದಿರನ್ನ ನನ್ನ ಒಟ್ಟಿಗೆ ಕಳಿಸಿಕೊಡು. ನಂಬಿಕೆ ಇಲ್ದಿದ್ರೆ ಇಲ್ಲ ಅಂತ ಹೇಳಿ ಹೊರಟೋಗ್ತೇನೆ, ಏನು ಮಾಡಲಿಕ್ಕೆ ಉಪಾಯ ಇಲ್ಲ. ಕೊಟ್ಟ, ನಿನ್ನ ನಂಬಿಕೆ ಉಂಟು ಕೃಷ್ಣ ಹಿಡ್ಕೊಂಡು. ಭೀಮಸೇನ ಹೇಳಿದ, ಅಣ್ಣ ನೀನು ಧೈರ್ಯವಾಗಿರು, ಕೃಷ್ಣನ ಜೊತೆಗೆ ನಾವು ಕೆಲಸ ಪೂರೈಸಿಕೊಂಡು ಬರ್ತೇವೆ. ಹೀಗೆ ಹೊರಟ. ಅದೇ ಭೀಮಸೇನ ಅರ್ಜುನರನ್ನ ಒಂದು ಬಾರಿ ಒಂದು ಪ್ರಸಂಗದಲ್ಲಿ ಮಾತ್ರ ಇಡೀ ಮಹಾಭಾರತ ಓದಿದಾಗ ಕೃಷ್ಣನ ಅಭಿಪ್ರಾಯ ಬಿಟ್ಟು ವಿರುದ್ಧ ಅಲ್ಲ, ಬೇರೊಂದು ಅಭಿಪ್ರಾಯ ಕೊಟ್ಟಿದ್ದ ಭೀಮಸೇನ. ಎಲ್ಲಿಂದ? ಸೇನೆ ಯುದ್ಧ ಪ್ರಾರಂಭ ಆಗುವಾಗ ಸೇನಾಪತಿ ಯಾರನ್ನು ಮಾಡೋಣ ಅನ್ನೋ ಪ್ರಶ್ನೆ.